ನಮಸ್ಕಾರ ಸ್ನೇಹಿತರೆ, ಪಾರಾಮೆಡ್ ಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ಯೋಗಿಕಾಂಕ್ಷಿಗಳಿಗೆ ಒಂದು ಪ್ರಮುಖ ಮಾಹಿತಿಯನ್ನು ತಂದಿದ್ದೇವೆ. ಅದು ಏನಪ್ಪ ಅಂತಂದರೆ ಫುಲ್ ವಿಡಿಯೋ ನೋಡಿ, ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಅವರ ಕಚೇರಿ ಚಾಮರಾಜನಗರ. ಏನಪ್ಪ ವಿಷಯ ಅಂತಂದರೆ, ಚಾಮರಾಜನಗರದಲ್ಲಿ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಸೇವಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅನ್ನೋದು ನೋಡೋಣ. ಎಷ್ಟು ಹುದ್ದೆಗಳನ್ನೋದು ನೋಡೋದಾದರೆ, ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳು 13 ಸೇವಕರ ಹುದ್ದೆಗಳು. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ 13/4/2026 ಗಂಟೆ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ನೋಡಿ, ಇಲ್ಲಿ ಕಡ್ಡಾಯವಾಗಿ ಅರ್ಜಿಗಳನ್ನು ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಆ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ತಕ್ಕದ್ದು ನೋಡಿ. ಲಿಂಕ್ ಕೂಡ ಇಲ್ಲಿದೆ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ, 13/3/2026ರಿಂದ 13/4/2026 ರಾತ್ರಿ 12 ಗಂಟೆವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದುವರೆದ ಪೂರ್ಣ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ ನೋಡಿ, ಅರ್ಜಿ ಶುಲ್ಕ ಪಾವತಿಸಲು 16/4/2026 ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿ ಶುಲ್ಕವನ್ನು ಪಾವತಿಸಲು. ಇನ್ನು ಅಭ್ಯರ್ಥಿಗಳ ಅರ್ಜಿಯಲ್ಲಿ ತಮ್ಮ ಚಾಲ್ತಿಯಲ್ಲಿರೋ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ಕೂಡ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕಂತ ಹೇಳಿದರೆ, ಆನ್ಲೈನ್ ಮೂಲಕ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಇನ್ಯಾವುದೇ ರೀತಿಯಿಂದ ಅರ್ಜಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ, ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಇನ್ಯಾವುದೇ ಪೋಸ್ಟ್ ಆರ್ಡ್ರು ಮನಿ ಆರ್ಡ್ರು ಅದು ಯಾವುದೇ ರೀತಿ ಮಾಡೋಂಗಿಲ್ಲ ಅಂತ ಹೇಳಿದರೆ. ಇನ್ನು ಇಲ್ಲಿ ಹುದ್ದೆಗಳನ್ನು ನೋಡೋದಾದರೆ ಕ್ಯಾಟಗರಿ ವೈಸ್ ಫಸ್ಟ್ ವೇತನ ಶ್ರೇಣಿ ನೋಡೋಣ. ಇದಕ್ಕೆ ಹುದ್ದೆಗಳು 13 ಇದ್ದಾವೆ. ವೇತನ ಶ್ರೇಣಿ ನೋಡಿದಾದರೆ 27,000ದಿಂದ ಹಿಡಿದು 46,675 ಗಂಟೆ ನಿಮಗೆ ಸ್ಯಾಲ್ರಿಯನ್ನು ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಹುದ್ದೆಗಳನ್ನು ನೋಡೋದಾದರೆ ಹುದ್ದೆಗಳು ನೋಡಿ, ಪರಿಶಿಷ್ಟ ಜಾತಿ ಇತರೆ ಒಂದು ಹುದ್ದೆ ಆಗಿರುತ್ತೆ. ಇನ್ನು ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮದವರಿಗೆ ಒಂದು ಹುದ್ದೆ, ಪ್ರವರ್ಗ 2A ಇತರೆ ಒಂದು ಹುದ್ದೆ ಆಗಿರುತ್ತೆ. ಸಾಮಾನ್ಯ ವರ್ಗ ಮಹಿಳೆಗೆ ಒಂದು ಹುದ್ದೆ, ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ, ಸಾಮಾನ್ಯ ವರ್ಗ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ, ಪ್ರವರ್ಗ 3A ಮತ್ತು ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ ಆಗಿರುತ್ತೆ. ಇನ್ನು ಸಾಮಾನ್ಯ ವರ್ಗ ಯೋಜನಾ ನಿರಾಶ್ರಿತರಿಗೆ ಅವರು ಒಂದು ಹುದ್ದೆ ಇರುತ್ತೆ. ಪರಿಶಿಷ್ಟ ಜಾತಿ ಮಹಿಳೆಗೆ ಒಂದು ಹುದ್ದೆ ಮೀಸಲಿರುತ್ತೆ. ಸಾಮಾನ್ಯ ವರ್ಗದ ಮಹಿಳೆಗೆ ಒಂದು ಹುದ್ದೆ ಇರುತ್ತೆ. ಇನ್ನು ಪ್ರವರ್ಗ 2A ಮಹಿಳೆಗೆ ಒಂದು ಹುದ್ದೆ, ಸಾಮಾನ್ಯ ವರ್ಗ ಇತರೆಗೆ ಅಂದರೆ ಯಾರಾದ ಒಂದು ಹುದ್ದೆ, ಪ್ರವರ್ಗ 1 ಅಂಗವಿಕಲರ ಮತ್ತು ಧೃತಿ ಮಂದ್ಯ ಇದ್ದಗೆ ಅವರಿಗೆ ಒಂದು ಹುದ್ದೆ ಇರುತ್ತೆ. ಒಟ್ಟು ಟೋಟಲು 13 ಹುದ್ದೆಗಳನ್ನು ಇಲ್ಲಿ ಇರತಕ್ಕಂಥದ್ದು. ಇನ್ನು ಅಂಗವಿಕಲರಿಗೆ ಮೀಸಲಾತಿ ನೋಡೋದಾದರೆ ಇಲ್ಲಿ ನೋಡಿ, ಅಂಗವಿಕಲ ಮೀಸಲಾತಿ ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ 149 SR/2020 ಬೆಂಗಳೂರು ದಿನಾಂಕ 25/9/2020 ಅನ್ವಯ ವೇಳೆ ಅಧಿಸೂಚಿಸುವ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿ ಲಭ್ಯವಿಲ್ಲದೆ ಇದ್ದಲ್ಲಿ ಅಂತಹ ರಿಕ್ತ ಸ್ಥಾನವನ್ನು ಮುಂದಿನ ನೇಮಕಾತಿಗೆ ಮುಂದುಕೊಯ್ಯಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಅವ್ರಿಗೆ ಮೀಸಲಾಗಿರ್ತಕ್ಕಂಥ ಒಂದು ಹುದ್ದೆಯನ್ನು ಅವರು ಆ ಸ್ಥಾನದಲ್ಲಿ ಇರಲಿಲ್ಲ ಅಂತಂದರೆ ಅದನ್ನು ಒಂದು ಹುದ್ದೆ ಮತ್ತೆ ಮುಂದೆ ಕರೆಯಲಾಗುತ್ತೆ ಅಂತ ಹೇಳಿದರೆ. ಇನ್ನು ವಿದ್ಯಾರ್ಹತೆ ನೋಡೋದಾದರೆ ಇದಕ್ಕೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕಂತೇಳಿ. ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಕನ್ನಡ ಓದಲು ಹಾಗೂ ಬರೆಯಲು ಹಾಗೂ ಸಾಮಾನ್ಯ ಜ್ಞಾನ ಬಗ್ಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಇದಕ್ಕೆ. ಇನ್ನು ನೇಮಕಾತಿ ವಿಧಾನ ನೋಡೋದಾದರೆ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆ ಆಧಾರದ ಮೇಲೆ 1:10 ಅಂದರೆ
10 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಅಂತ ಹೇಳಿದರೆ, ಇನ್ನು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದಂತೆ. ಕನ್ನಡ ಓದಲು ಮತ್ತು ಬರೆಯಲು ಹಾಗೂ ಸಾಮಾನ್ಯ ಜ್ಞಾನದ ಬಗ್ಗೆ 10 ಅಂಕಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಇದಕ್ಕೆ ಸೂಚನೆ ನೋಡೋದಾದರೆ ಇದಕ್ಕೆ ಇನ್ನು ನೆಕ್ಸ್ಟ್ ನೋಡೋಣ ಇರಿ. ನೋಡಿ ಇವಾಗ ವಯೋಮಿತಿ ನೋಡೋದಾದರೆ ಇದಕ್ಕೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷವನ್ನು ಪೂರೈಸತಕ್ಕದ್ದು ಮತ್ತು ಗರಿಷ್ಠ ವಯಸ್ಸನ್ನು ಮೀರಕೂಡದು ಅಂತ ಹೇಳಿದರೆ, ಸಾಮಾನ್ಯ ವರ್ಗದವರಿಗೆ 35ರಿಂದ 35 ವರ್ಷ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. 36 ಸಲ್ಲಿಸೋಕ್ಕಾಗಲ್ಲ, ಯಾಕಂದರೆ 35 ಸಡಿಲಿಕ್ಕೆ 5 ವರ್ಷ ಇರುತ್ತೆ. ಪ್ರವರ್ಗ 2A 2B 3A 3B ಇವರಿಗೆ 38 ವರ್ಷದಿಂದ 30 ಮತ್ತು +5 ವರ್ಷ ಕೂಡ ಇವರಿಗೆ ಸಡಿಲಿಕೆ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರು 40 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ 5 ವರ್ಷ ಸಡಿಲಿಕೆ ಇರುತ್ತೆ, 45 ವರ್ಷ ಗಂಟ ಸಲ್ಲಿಸಬಹುದು. ಇನ್ನು ಇದರ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ನಿಗದಿತ ಅರ್ಜಿ ಶುಲ್ಕ ಪಾವತಿಸಬೇಕಾದ ಶುಲ್ಕ ವಿಧಾನ: ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಇದೆ. ಇದಕ್ಕೆ ಇವರು ಯಾವುದೇ ರೀತಿ ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಇನ್ನು ಶುಲ್ಕ ಪಾವತಿಸಲು ಮೆಥಡ್ ನೋಡಿ. ನಿಗದಿತ ಶುಲ್ಕವನ್ನು ಮೇಲೆ ನೀಡಲಾದ ನ್ಯಾಯಾಲಯದ ವೆಬ್ಸೈಟ್ ಲಿಂಕ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಸೌಲಭ್ಯದ ಮೂಲಕ ಮಾತ್ರ ಪಾವತಿಸತಕ್ಕಂತ ಹೇಳಿದರೆ, ಇದನ್ನು ಹೊರತುಪಡಿಸಿ ಯಾವುದೇ ಚಲನ್, ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟ್ ಆರ್ಡ್ರ್ ಇನ್ಯಾವುದು ಕೂಡ ಸ್ವೀಕರಿಸುವುದಿಲ್ಲ ಅಂತ ಹೇಳಿದರೆ ಓನ್ಲಿ ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಇದರ ಫುಲ್ಲು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಒಂದು ಸಲ ಚೆಕ್ಔಟ್ ಮಾಡಿ. ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋಗೆ ಪ್ರೋತ್ಸಾಹ, ನಿಮ್ಮ ಬೆಂಬಲ ಹೀಗೆ ಇರಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.